ಒಂದು 60 ಗಿಡ ಉಂಟು. ಒಂದು ಹೊಂಡನ್ನು ಒಂದು ಹೊಂಡಕ್ಕೆ ಒಂದು 5 ಬೀಟಾದರೆ ಬೇಕು. 70 ರೂಪಾಯಿಯಲ್ಲಿ ಕೊಡ್ತೇನೆ. 70 rupees. ಅವ್ರು ಹೇಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅದು ಮರ ಗಿಡ ಇದ್ರೆ ಬಳ್ಳಿ ಬರುವುದಿಲ್ಲ. ಹಲೋ ಫ್ರೆಂಡ್ಸ್, ನಮಸ್ತೆ. ಐ ಆಮ್ ಶರಣ್ ಪಿರಾರ. ವೆಲ್ಕಮ್ ಬ್ಯಾಕ್ ಟು ಮೈ ಐಡಿಯಾಸ್ ವಿತ್ ಎಸ್ಪಿ ಯೂಟ್ಯೂಬ್ ಚಾನಲ್ಗೆ. ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಅನಿಸ್ತಿದ್ದೇನೆ. ಇವತ್ತೊಂದು ಹೊಸ ವಿಡಿಯೋ ಮಾಡ್ಲಿಕ್ಕೆ ಬಂದಿದ್ದೇನೆ. ಯಾವ್ದಂದ್ರೆ ತೊಂಡೆಕಾಯಿ ಕೃಷಿ. ತುಳು ಅಲ್ಲಿ ಮನಾಲಿ ಹೇಳ್ತಾರೆ, ಕೊಂಕಣಿಯಲ್ಲಿ ತೆಂಡ್ಲೆ ಅಂತ ಹೇಳ್ತಾರೆ. ಸೊ ಅದರ ಕೃಷಿ. ಸೊ ಹೇಗೆ ಬೆಳೆಸ್ತಾರೆ, ಅದಕ್ಕೆ ಯಾವಾಗ ಕರೆಕ್ಟ್ ಟೈಮ್, ಎಷ್ಟು ಫಸಲಾಗ್ತದೆ, ಹೇಗೆ ಅದಕ್ಕೆ ಬುಡಕ್ಕೆ ಎಂತ ಆಗ್ಬೇಕು ಎಲ್ಲ ಕೇಳುವ. ಸೊ ನಾನೀಗ ಎಲ್ಲಿದ್ದೆ ಅಂದ್ರೆ ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕು ಮಿಯಾರು ಗ್ರಾಮದಲ್ಲಿದ್ದೇನೆ. ಈ ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ. ಹಾಗೇನೆ ನಿಮ್ಮ ಫ್ರೆಂಡ್ಸಿಗೆ, ಫ್ಯಾಮಿಲಿ ಮೆಂಬರ್ಸಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇಂಥದ್ದೇ ಅಗ್ರಿಕಲ್ಚರ್ ಕಂಟೆಂಟ್ಗೆ ಐಡಿಯಾಸ್ ವಿತ್ ಎಸ್ಪಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈಗ ನಾವು ನಮ್ಮ ವಿಡಿಯೋ ಸ್ಟಾರ್ಟ್ ಮಾಡುವ. ಫ್ರೆಂಡ್ಸ್, ನಾನೀಗ ತೊಂಡೆಕಾಯಿ ಕೃಷಿ ಮಾಡುವ ಜಾಗದಲ್ಲಿ ಬಂದಿದೆ. ಅಲ್ಲಿದ್ದು ಓನರ್ ಇದ್ದಾರೆ. ಸೊ ನಮ್ಮೊಟ್ಟಿಗಿದ್ದಾರೆ ಸಿಲ್ವೆಸ್ಟರ್ ವಾಸ್. ನಮಸ್ತೆ ಸರ್. ನಮಸ್ತೆ ಸರ್. ಹೇಗಿದ್ದೀರಿ? ನಾವು ಒಳ್ಳೆ ಇದ್ದೇನೆ ಸರ್. ಓಕೆ. ಸೊ ನೀವು ಎಷ್ಟು ವರ್ಷದಿಂದ ತೊಂಡೆಕಾಯಿ ಕೃಷಿ ಮಾಡ್ತಿದ್ದೀರಿ? ನಾವು ಈಗ ಒಂದು 5-6 ವರ್ಷದಿಂದ ಮಾಡುವುದು. 5-6 ವರ್ಷದಿಂದ? ಹೌದು. ಓಕೆ. ಸೊ ತೊಂಡೆಕಾಯಿ ಕೃಷಿ ಲಾಭಕರನ ಮಾಡಬಹುದಾ? ಜನರು ಯಾರಾದ್ರೆ ನಾವು ಮಾಡ್ಲಿಕ್ಕೆ ಎನಿಸಿದವರು ಯಾರಾದ್ರೆ ಮಾಡಬಹುದು. ಅದರದಲ್ಲಿ ಹತ್ತಿರ ಇರಬೇಕು. ಓಕೆ. ಅದರ ಕೆಲಸ ಉಂಟು ಬೆಳಿಗ್ಗಿಂದ ಸಂಜೆ ತನಕ? ಹೌದು, ಅದರ ಒಟ್ಟಿಗೆ ಇರಬೇಕು. ಯಾವುದೇ ಮಾಡುವುದಾದ್ರೆ, ಕೃಷಿ ಮಾಡುವುದಾದ್ರೆ ಅದರ ಒಟ್ಟಿಗೆ ಇರಬೇಕು. ಓಕೆ. ಸೊ ಅದರಲ್ಲಿ ಕಷ್ಟ ಎಂತ ಉಂಟು? ಮೊದಲು ನಾವು ಯಾವಾಗಲೂ ಸಹ ಒಳ್ಳೇದಿಲ್ಲ, ಅದನ್ನು ನಾವು ಅದರ ಕಷ್ಟ ಎಂತ ಉಂಟು ನಿಮಗೆ ಮಾಡಲಿಕ್ಕೆ? ನಮಗೆ ಮಾಡಲಿಕ್ಕೆಲ್ಲ ಅದು ಮಾಡುದು ಅಷ್ಟಿಂತ ಇಲ್ಲ. ಅದು ಎಂತ ಹುಳ ಅದು ಬಂದರೆ ನೋಡಬೇಕಾಗ್ತದೆ. ಓಕೆ. ಹೌದು. ಹುಳ ಬಂದರೆ ಎಂತ ಮಾಡ್ತೀರಿ ನೀವು? ನಾವು ಬೂದಿ ಹಾಕೋದು. ಬೂದಿ ಹಾಕೋದು. ಓಕೆ. ಇಲ್ಲಾದ್ರೆ ಅದು ಬಳ್ಳಿ ಕಟ್ ಮಾಡ್ಬೋದಾ? ಬಳ್ಳಿ ಕಟ್ಟು ಮಾಡಿದರೆ ಆಗುದಿಲ್ಲ. ಬರ್ತದೆ, ಬರುವುದಿಲ್ಲ ಅಂತ ಇಲ್ಲ. ಆದರೆ ಅಷ್ಟಿಲ್ಲ. ಬೂದಿ ಹಾಕಿದರೆ ಅಲ್ಲಿ ಎಳ್ಳೆ ಅದು ಮೊದಲಿಂದು ಹುಳ ಬಂದದು ಎಲ್ಲ ಬಿದ್ದು ಅದು ಮತ್ತೆ ಬರ್ತದೆ. ಓಕೆ. ಮತ್ತೆ ಅದಕ್ಕೆ ಸಿರಿ ಬರ್ತದೆ. ಅದಕ್ಕೆ ಸ್ವಲ್ಪ ಬೂದಿ ಹಾಕಬೇಕು. ಓಕೆ. ಸೊ ಇದು 12 ತಿಂಗಳಿದು ಕೃಷಿ ಹೇಳ್ತಾರೆ. 12 ತಿಂಗಳು ಸಾಕ್ತದಂತ? 12 ತಿಂಗಳು ಆಗುದಿಲ್ಲ. ಓಕೆ. ಎಷ್ಟು ತಿಂಗಳಾಗ್ತದೆ? ಒಂದು ನಟ್ಟು ಮಳೆಗಾಲದಲ್ಲಿ ನಟ್ರೆ ಜೂನು ಇದು ಈ ತಿಂಗಳಲ್ಲಿ ಎಲ್ಲ ಬರ್ತದೆ. ಓಕೆ. ಮತ್ತೆ ತುಂಬ ಮಳೆಗಾಲದಲ್ಲಿ ಬರುವುದಿಲ್ಲ. ಜೋರು ಮಳೆ ಇರುವಾಗ? ಜೋರು ಮಳೆ ಬರುವಾಗ ಇರುವುದಿಲ್ಲ. ಎಲ್ಲ ಸೊಪ್ಪು ಎಲ್ಲ ತಾಳ್ತದೆ, ಕೆಳಗೆ ಬಿಡ್ತದೆ. ಈಗ ನವೆಂಬರ್ ಡಿಸೆಂಬರ್ ಅಲ್ಲಿ ಆಗ್ತದೆ? ಆಗ್ತದೆ. ಒಳ್ಳೆ ಆಗ್ತದೆ. ಒಳ್ಳೆ ಆಗ್ತದೆ. ಓಕೆ. ಸೊ ನಿಮ್ಮ ಹತ್ರ ಈಗ ಎಷ್ಟು ಗಿಡ ನೆಟ್ಟಿದ್ದೀರಿ? ಒಂದು 60 ಗಿಡ ಉಂಟು. ಓಕೆ. 60 ಗಿಡ ಉಂಟು ನಿಮ್ಮ ಹತ್ರ? ಹೌದು. ಓಕೆ. ಒಂದು ಎಷ್ಟು ಆಳ ತೆಗಿಬೇಕು ಗುಡಿ ನಡಿಲಿ ಹೊಸೊಬ್ರು ನಡೆಯುವುದಾದ್ರೆ? 1.5 ಫೀಟ್ ತೆಗೆದ್ರೆ ಸಾಕು. 1.5 ಫೀಟ್ ಹೀಗೆ ಗುಂಡಿ 1.5 ಆಳ. ಓಕೆ. ಬೇಕಾದ್ರೆ ನಮ್ಗೆ ಒಂದು 3 ಫೀಟ್ ಬೇಕಾದ್ರೆ ಮಾಡಬಹುದು. ದೊಡ್ಡ ಹೊಂಡ ಮಾಡಬಹುದು. ಇಲ್ಲದ್ರೆ ಸಣ್ಣ ದೊಡ್ಡ 2 ತಾಸಿ ನಡುವುದಾದ್ರೆ ಸಣ್ಣ ಹೊಂಡ ಸಾಕಾಗ್ತದೆ. 1.5 ಫೀಟ್. ಓಕೆ. ಒಂದರಿಂದ ಒಂದಕ್ಕೆ ಗಿಡಕ್ಕೆ ಎಷ್ಟು ಅಂತರ ಇಡ್ಬೇಕು ನಾವು? ಒಂದಕ್ಕೆ ಒಂದು ಹೊಂಡನ್ನು ಒಂದು ಹೊಂಡಕ್ಕೆ ಒಂದು 5 ಫೀಟ್ ಆದರೆ ಬೇಕು. 5 ಫೀಟ್? ಹೌದು. ನೀವು ಬುಡಕ್ಕೆ ಎಂತ ಹಾಕ್ತೀರಿ ಸರ್? ನಾವು ಗೊಬ್ಬರ ಹಾಕುದು. ಗೊಬ್ಬರ? ಅಟ್ಟಿ ಗೊಬ್ಬರ. ದನ ಗೊಬ್ಬರ. ಓಕೆ. ಸೊ ಗೌರ್ಮೆಂಟ್ ಗೊಬ್ಬರ ಯೂಸ್ ಮಾಡುದಿಲ್ವ? ಇಲ್ಲ. ಓಕೆ. ಸೊ ಫುಲ್ಲಿ ಆರ್ಗ್ಯಾನಿಕ್ ಹೇಳ್ಬೋದು. ಹೌದು ಸರ್. ನೀವೀಗ ಚಪ್ಪರ ನೀವು ಹೀಗೆ ಮಾಡಿದ್ದೀರಿ, ಕೆಲವರು ಬೇಳಿಗಂಬ ಹಾಕ್ತಾರೆ. ಯಾವ್ದು ಒಳ್ಳೇದಂತ ಸ್ವಲ್ಪ ಹೇಳ್ತೀರಾ ಸರ್? ಈಗ ನಮ್ಗೆ ಒಳ್ಳೇದು ಬೇಳಿಗಂಬ ಆದ್ರೆ ಇನ್ನೊಂದು ವರ್ಷಕ್ಕೆ ಬರ್ತದೆ. ಓಕೆ. ಇದು ಆದ್ರೆ 1 ವರ್ಷಕ್ಕೆ 1 ವರ್ಷವೇ. ಓಕೆ. ಇನ್ನೊಂದು ವರ್ಷಕ್ಕೆ ಹೊಸತ್ತು ಮಾಡ್ಬೇಕು. ಹೌದು. ಹಾಗೆ ಹೇಗೆ ನಮ್ಮ ಹತ್ರ ಉಂಟಲ್ಲ ಅದ್ರ ತೆಗಿಲಿಕ್ಕೆ ಆಗ್ತದೆ. ಇಲ್ಲದ್ರೆ ಅದೇ ಹಾಕಬಹುದು. ಓಕೆ. ಸೊ ಇದು ಕಮರ್ಷಿಯಲ್ ಮಾಡುವವರಿಗೆ ಬೇಳಿಗಂಬ ಒಳ್ಳೇದು. ನೀವು ಸ್ವಲ್ಪ ಮನೆಗೋಸ್ಕರ ಹಾಗೆ ಮಾಡಿದ್ರು. ಹೌದೌದು. ಓಕೆ. ಸರಿ ಸರ್. ಮಾರ್ಕೆಟ್ ಅಲ್ಲಿ ಹೇಗೆ ರೇಟ್ ಉಂಟು ಸ್ವಲ್ಪ ಹೇಳ್ತೀರಾ? ಸ್ವಲ್ಪ ನಾವು ಕೊಡುದು 70 ರೂಪಾಯಿಯಲ್ಲಿ ಕೊಡ್ತೇನೆ. 70 rupees. ಅವ್ರು ಹೇಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಓಕೆ. ಮತ್ತೆ ಈಗ ಮಧ್ಯದಲ್ಲಿ ಈಗ ಜಾಗ ಉಂಟು, ಅದ್ರ ಮಧ್ಯದಲ್ಲಿ ಬೇರೆ ಬಳ್ಳಿ ನಡಿಬಹುದಾ, ಕೃಷಿ ಮಾಡಬಹುದಾ? ಬೇರೆ ಎಂತ ಮಾಡ್ಲಿಕ್ಕೆ ಒಂದೊಂದು ಬದನೆ ಸಸಿ ನಡೆಯಬಹುದು. ಓಕೆ. ಒಂದೊಂದು ಹೊಂಡಕ್ಕೆ ಒಂದೊಂದು ಮಧ್ಯದಲ್ಲಿ. ಇಲ್ಲದ್ರೆ ಎಂತ ಮಾಡಿದ್ರೆ ಜಾಗ ಆಗ್ತದೆ, ಹೋಗ್ಲಿಕ್ಕೆ ಬರ್ಲಿಕ್ಕೆ ಕಷ್ಟ ಆಗ್ತದೆ. ಹೌದು. ಇದಾದ್ರೆ ಕ್ಲೀನ್ ಹೋಗ್ಲಿಕ್ಕೆ ಬರ್ಲಿಕ್ಕೆ ಸುತ್ತ ಬರ್ಲಿಕ್ಕೆ ಆಗ್ತದೆ.
ಇದಕ್ಕೆ ಇದೇ ಮಣ್ಣು ಬೇಕು ಅದೇ ಮಣ್ಣು ಬೇಕಂತ ಕಪ್ಪು ಮಣ್ಣಿದ್ರೆ ಕಪ್ಪು ಮಣ್ಣಿನಲ್ಲಿ ಸಹ ಒಳ್ಳೇದಾಗ್ತದೆ, ಅದು ಈಚಿನ ಮಣ್ಣು. ಇದು ಸಹ ಮಣ್ಣು ನಮ್ಮ ಜಾಗಿನಲ್ಲಿ ಇರುವುದು ಕೆಂಪು ಮಣ್ಣು. ಓಕೆ ಹಾಗೆ ಕಪ್ಪು ಮಣ್ಣಲ್ಲಿ ಆಗ್ತದೆ. ಓಕೆ ಓಕೆ ಸರಿ. ಇದಕ್ಕೆ ಬಿಸಿಲು ಜಾಸ್ತಿ ಬೇಕಾ? ಬಿಸಿಲು ಜಾಸ್ತಿ ಬೇಕಂತ ಇಲ್ಲ, ಮತ್ತೆ ಮರ ಗಿಡ ಇರಬಹುದು, ಇಡ್ಬಹುದು, ಅಲ್ಲ ಇರ್ಲಿಬಾರ್ದು. ಇರ್ಲಿಬಾರ್ದು. ಹೌದು, ಅದು ಬಿಸಿಲು ಬೀಳ್ಬೇಕು. ಅದು ಬಿಸಿಲು ಬಿಡಬೇಕು. ಓಕೆ ಹೇಳಿ. ಇಲ್ಲದ್ರೆ ಅದು ಮರ ಗಿಡ ಇದ್ರೆ ಬಳ್ಳಿ ಬರುವುದಿಲ್ಲ. ಬಳ್ಳಿ ಬರುದಿಲ್ಲ. ಕರೆಕ್ಟ್, ಆಯ್ತು, ಸರಿ. ಅದು ಅದಕ್ಕೆ ಚಪ್ಪರ ಹಾಕಿ ಇರ್ಲಿಕ್ಕೆ ಆಗ್ತದೆ ಮೇಲೆ. ಇದು ಬಲ್ಲು ಸಪ್ಪರ ಬೀಳ್ತದೆ. ಓಕೆ ಓಕೆ ಸರಿ. ಹೂವಿನೇ ನಿಲ್ಲುವುದಿಲ್ಲ. ಓಕೆ ಸರಿ. ಮತ್ತೆ ಇದಕ್ಕೆ ನೀರು ಜಾಸ್ತಿ ಬೇಕಾ? ನೀರು ದಿವಸ ಸಹ ಬಿಡ್ತೇನೆ ನಾನು. ಓಕೆ, ಬೆಳಿಗ್ಗೆ ಬಿಡ್ತೀರಾ ಸಂಜೆ ಬಿಡ್ತೀರಾ? ಸಂಜೆ, ರಾತ್ರಿಗೆ. ಸಂಜೆ. ಓಕೆ ಓಕೆ ಸರಿ. ಆದ್ರೆ ದಿವಸ ನೀರು ಬಿಡ್ಲೇಬೇಕು. ಹೌದು, ದಿವಸ ಬಿಟ್ರೆ ಒಳ್ಳೇದು. ಒಳ್ಳೆ. ಇಷ್ಟು ತನಕ ಎಷ್ಟು ಕೆಜಿ ಆಗಿದೆ ಸರ್ ನಿಮ್ಗೆ? ನಮ್ಗೆ ಒಂದು 50 kg ಆಗ್ಬಹುದು. ಮತ್ತೆ ಕೆಲವರು ಗೋಣಿಯಲ್ಲಿ ಮಾಡ್ತಾರೆ ಸರ್ ಫಸ್ಟ್. ಹೌದು, ಅದು ಒಳ್ಳೇದಾ ಹೀಗೆ ಮಣ್ಣಲ್ಲೇ ಡೈರೆಕ್ಟ್ ಆಗ್ಬೇಕಾ? ಇಲ್ಲ, ಗೋಣಿಯಲ್ಲಿ ಆದ್ರೆ ನಮ್ಗೆ ಅದಕ್ಕೆ ಈಟ ಹಾಕಿಲಿಕ್ಕೆ ಉಂಟಲ್ಲ, ಗೋಣಿಯಲ್ಲಿ ಒಳ್ಳೇದು. ಸ್ವಲ್ಪ ಇಷ್ಟು ಒಳ್ಳೆ ಚಪ್ಪರದಲ್ಲಿ ಈಗ ಹೊಂಡದಾಗೆ ಬರುವುದಿಲ್ಲ. ಓಕೆ ಓಕೆ, ಇದು ಒಳ್ಳೇದಂತ ಹೇಳುದು ನೀವು? ಹೌದು, ಇದು ಒಳ್ಳೇದು. ಆಯ್ತು ಸರ್, ನಿಮ್ಮ ಟೈಮ್ ಮತ್ತೆ ಇನ್ಫಾರ್ಮೇಶನ್ ತುಂಬಾ ಥ್ಯಾಂಕ್ಸ್ ಸರ್. ಆಯ್ತು. ಓಕೆ, ಸೊ ಅವರು ಮೊದ್ಲಿಂದ ತುಂಬಾ ವರ್ಷದಿಂದ ಕೃಷಿ ಮಾಡ್ತಿದ್ದಾರೆ, ಬೇರೆ ಬೇರೆ ಕೃಷಿ. ಸರ್ ಹೇಳಿದಾಗ ನೀವು ಬೇರೆ ಕೃಷಿ ಯಾವ್ದು ಮಾಡ್ತಿದ್ದೀರಿ? ಬೇರೆ ಈಗ ಇನ್ನು ಮಳೆಗಾಲದಲ್ಲಿ ಸ್ವಲ್ಪ ಸಾಂಬ್ರಳ್ಳಿ ಮಾಡುದು, ಮತ್ತೆ ಸ್ವಲ್ಪ ಗೆಣಸು, ಲತ್ತಂಡೆ ಬೆಂಡೆ. ಲತ್ತಂಡೆ ಬೆಂಡೆ. ಓಕೆ, ಸೊ ನೋಡಿ ನಮ್ದು ಬೆಂಡೆ ಒಂದು ಮರ ಬೆಂಡೆ ಅಂತ ಉಂಟು ನೋಡಿ, ಅದು ಅಂತದ್ದು. ಇಂಥದ್ದು. ಓಕೆ, ಮತ್ತೆ ನಮ್ದು ಇದು ತೊಂಡೆಕಾಯಿ ಇದು ದೊಡ್ಡ ಚಿಕ್ಕದ ಸರ್? ಬರೇ ಸಿಕ್ಕದಲ್ಲ, ಬಿಳಿ ಅಲ್ಲ, ಸ್ವಲ್ಪ ಗೆರೆಂದು ಸ್ವಲ್ಪ ಇಷ್ಟು ದೊಡ್ಡ ಆದ್ರೆ ಆಗ್ತದೆ. ಓಕೆ ಓಕೆ, ಮಾರ್ಕೆಟ್ ಅಲ್ಲಿ ಡಿಮಾಂಡ್ ಉಂಟು. ಹೌದು. ಸರಿ, ಸೊ ತುಂಬಾ ಥ್ಯಾಂಕ್ಸ್ ಸರ್ ನಿಮ್ಮ ಸಮಯಕ್ಕೆ. ಆಯ್ತು. ಓಕೆ, ನಾನು ನೆಕ್ಸ್ಟ್ ಡೇ ಅಲ್ಲಿ ಸಿಗುತ್ತೇನೆ. ಬಾಯ್ ಬಾಯ್.